ಕವನದ ಶೀರ್ಷಿಕೆ ಬ್ರಾಹ್ಮಣ ಮತ್ತು ಬ್ರಹ್ಮರಾಕ್ಷಸ. ಎಲ್ಲರನ್ನು ಹೆದರಿಸುವವ ಹೆದರಲೇಬೇಕು, ದುಷ್ಟರನ್ನು ಹೆದರಿಸಲು ಉಪಾಯವಿರಬೇಕು. ಸಂಗೀತ ಪ್ರೇಮಿ ಬ್ರಹ್ಮರಾಕ್ಷಸ ಹಿಂದೆ ಸಂಗೀತಗಾರನಾಗಿತ್ತು. ಬೇರಾರಿಗೂ ತಾ ಕಲಿಸಲಾರದ್ದಕ್ಕೆ ಪ್ರೇತ ರಾಕ್ಷಸನಾಗಿ ಅಳುತ್ತಿತ್ತು. ಬ್ರಾಹ್ಮಣನೊಬ್ಬ ಒಂದು ದಿನ ದೇಶಾಂತರ ಹೊರಟಿದ್ದ. ರಾತ್ರಿಯ ಹೊತ್ತು ಪರ ಊರಲ್ಲಿ ಆಲದ ಮರದಡಿ ಮಲಗಿದ್ದ. ಬ್ರಾಹ್ಮಣನಾದ ಬ್ರಹ್ಮರಾಕ್ಷಸ ಈ ಬ್ರಾಹ್ಮಣನನ್ನು ನೋಡಿತು. ದಿನವೂ ತಾನು ಸಹಿಸಲಾಗದೆ ಅಳಲನ್ನು ಹೀಗೆ ಹೇಳಿಕೊಂಡಿತು. ಪಕ್ಕದಲ್ಲಿ ದೇವಾಲಯದಲ್ಲೊಬ್ಬ ನಾದಸ್ವರಂ ವಾದಕನಿದ್ದಾನೆ. ದಿನವೂ ಆತ ಕೆಟ್ಟ ಸ್ವರವನ್ನು ತಪ್ಪದೆ ನುಡಿಸುತ್ತಿದ್ದಾನೆ. ಆ ಕೆಟ್ಟ ಸ್ವರವನ್ನು ದಿನವೂ ನಾನು ಕೇಳಿ ಸಾಕಾಗಿ ಹೋಗಿದೆ. ಇಲ್ಲಿಂದ ನಾನು ಎಲ್ಲಾದರೂ ಓಡಿ ಹೋಗಬೇಕಾಗಿದೆ. ಬ್ರಾಹ್ಮಣ ಅದರ ಅಳಲನ್ನು ಕೇಳಿ ಕರುಣೆ ಪಟ್ಟುಕೊಂಡ. ಅದನ್ನು ಬೇರೆಯ ಆಲದ ಗೂಡಿಗೆ ಒಯ್ಯಲು ಧೈರ್ಯ ತಂದುಕೊಂಡ. ಬೇರೆಯ ಆಲದ ಗೂಡಿಗೆ ತನ್ನನ್ನು ಒಯ್ದು ಬಿಡಬೇಕು ಎಂದಿತು. ಆಗ ನಿನಗೆ ದೊಡ್ಡ ಬಹುಮಾನವನ್ನು ಕೊಡಿಸುವೆನು ಎಂದಿತು. ಬ್ರಾಹ್ಮಣ ಹೆದರದೆ ಬ್ರಹ್ಮರಾಕ್ಷಸವ ಹೇಳಿದ ಹಾಗೆ ಬಿಟ್ಟು ಹೋದ. ಹೇಳಿತು ಅದು ಹೀಗೆಂತ, ಮೈಸೂರಿಗೆ ನೀ ಹೋಗಂತ. ಮೈಸೂರು ರಾಜಕುಮಾರಿಗೆ ನಾನು ಬಡಿದುಕೊಳ್ಳುವೆನು, ನೀನು ಬಂದು ಹೇಳಿದ ಮೇಲೆ ಬಿಟ್ಟು ಓಡುವೆನು. ಬ್ರಹ್ಮರಾಕ್ಷಸ ಹೇಳಿದಂತೆ ಹೋಗಿ ಬಡಿದುಕೊಂಡ. ಬ್ರಾಹ್ಮಣ ಅದನ್ನು ಉಚ್ಚಾಟಿಸಿ ಬಹುಮಾನ ಪಡೆದುಕೊಂಡ. ಹೀಗೆ ಬ್ರಾಹ್ಮಣನ ಕೀರ್ತಿ ಹಬ್ಬಿತು. ಎಲ್ಲೆಡೆಯಲ್ಲಿಯೂ ಹೋಗಿ ಬ್ರಹ್ಮರಾಕ್ಷಸ ಮತ್ತೆ ಪಡೆದುಕೊಂಡಿತು. ತ್ರಾವಣಕೋರದ ರಾಜಕುಮಾರಿಗೆ. ಬ್ರಾಹ್ಮಣನನ್ನು ಕರೆಸಿದ ಅರಸ ದೆವ್ವ ಬಿಡಿಸಲು ಕೇಳಿಕೊಂಡ. ಬ್ರಾಹ್ಮಣ ತಾನು 2ನೇ ಸಾರಿ ಬಿಡಿಸಲಾಗದು ಎಂದುಕೊಂಡ. ಬ್ರಹ್ಮರಾಕ್ಷಸ ಹೇಳಿತ್ತು, ಮೊದಲೇ ಮತ್ತೆ ನನ್ನ ಬಿಡಿಸುವುದು ಸಲ್ಲ. ಒಂದು ವೇಳೆ ನೀ ಬಿಡಿಸಲು ಬಂದರೆ ನಿನ್ನನ್ನೇ ತಿನ್ನುವೇನಲ್ಲ. ಬ್ರಾಹ್ಮಣ ಹೆದರದೆ ಧೈರ್ಯ ಮಾಡಿ ಬಿಡಿಸಲು ಮುಂದಾದ. ಬ್ರಹ್ಮರಾಕ್ಷಸದ ಬೆದರಿಕೆಗಂಜದೆ ಅದನ್ನು ಹೆದರಿಸಿದ. ನೀನು ಇವಳನ್ನು ಬಿಟ್ಟು ಹೋಗದರೆ ಶಿಕ್ಷೆ ಅನುಭವಿಸುವೆ. ನಾದಸ್ವರಂ ವಾದಕನನ್ನು ಇಲ್ಲಿಗೆ ಕರೆತರುವೆ. ನಾದಸ್ವರಂ ವಾದಕನೆಂದಾಗ ರಾಕ್ಷಸ ನಡುಗಿ ಹೋಯಿತು. ಬಿಟ್ಟು ಹೋಗುವುದೇ ಸರಿ ಎಂದು ರಾಜಕುಮಾರಿಯನ್ನು ತೊರೆಯಿತು. ಬ್ರಹ್ಮರಾಕ್ಷಸವ ಓಡಿಸಿದ ಬ್ರಾಹ್ಮಣ ಹಿರಿ ಹಿಗ್ಗಿದ. ದುಷ್ಟರನ್ನು ಹೇಗೆ ಬಗ್ಗಿಸಬೇಕು ಎನ್ನುವುದನ್ನು ಅರುಹಿದ.